ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪೇರೆಂಟ್ಸ್ ಗೆ ಕೆಲವು ಎಕ್ಸಾಂಪಲ್ಸ್ ಕೊಟ್ಟು ನೀವು ನಿಮ್ಮ ಮಕ್ಕಳನ್ನ ಈ ರೀತಿ ಟೂ ಮಚ್ ಕರೆಕ್ಷನ್ ಮಾಡೋ ಹಾಗಿದ್ರೆ ಮೊದಲು ಸ್ಟಾಪ್ ಮಾಡಿ ಅಂತ ಹೇಳಿದ್ದೆ. ಸೊ ಕೆಲವು ಪೇರೆಂಟ್ಸ್ ಆ ಸಿಚುಯೇಷನ್ಸ್ ಅಲ್ಲಿ ಏನ್ ಮಾಡಬಹುದು ಅಂತ ಕೇಳಿದ್ರು. ಐ ವುಡ್ ಲೈಕ್ ಟು ಸೇ ಚೂಸ್ ಯುವರ್ ಫೈಟ್ಸ್. ಹಾಗಂದ್ರೆ ಅವರ ಬಿಹೇವಿಯರ್ಸ್ ಅಲ್ಲಿ ಹಾರ್ಮ್ಫುಲ್ ಬಿಹೇವಿಯರ್ಸ್ ಯಾವುದು ಅಂತ ಮೊದಲು ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಹಾರ್ಮ್ಫುಲ್ ಬಿಹೇವಿಯರ್ಸ್ ಬಂದು ಬಾಯಲ್ಲಿ ಯಾಕೆ ಯಾವಾಗ್ಲೂ ಬೆರಳಿಟ್ಕೊಂಡಿರ್ತೀಯ, ತೆಗಿ, ಆ ಬಾಕ್ಸ್ ನ ಮುಟ್ಟಬೇಡ, ಅದು ಎಂಟಿ ಆಗಿದೆ, ಅಲ್ಲಿ ಯಾಕೆ ಹೋಗ್ತಿದ್ಯಾ, ಯಾರು ಇಲ್ಲ ಆ ಜಾಗದಲ್ಲಿ, ಬಾ ಸುಮ್ನೆ ಕೂತ್ಕೋ, ಕೈ ಯಾಕೆ ಯಾವಾಗ್ಲೂ ಆಡಿಸ್ತಾ ಇರ್ತೀಯ, ಸುಮ್ನೆ ಇರೋದಕ್ಕಾಗಲ್ವಾ, ಜಿಗಿಬೇಡ, ತುಂಬಾ ಜಿಗಿಬೇಡ, ಮನೆಯೊಳಗೆ ಜೋರಾಗಿ ಯಾಕೆ ಕಿರ್ಚ್ತೀಯ. ಇದೆಲ್ಲ ಹಾರ್ಮ್ಫುಲ್ ಬಿಹೇವಿಯರ್ಸ್. ಯಾಕಂದ್ರೆ ಅದರಿಂದ ಯಾರಿಗೂ ಕೂಡ ಹಾರ್ಮ್ ಆಗ್ತಿಲ್ಲ. ಹಾರ್ಮ್ಫುಲ್ ಬಿಹೇವಿಯರ್ಸ್ ಅಂದ್ರೆ ಅವರಿಗೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಆಗುವಂತಹ ಬಿಹೇವಿಯರ್ಸ್. ಬೇರೆಯವರಿಗೆ ಒಡೆಯೋದಾಗ್ಲಿ, ಅವರಿಗೆ ಸ್ವತಃ ಡೇಂಜರ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಏನಾದ್ರೂ ಬ್ರೇಕ್ ಮಾಡುವಂತ ಬಿಹೇವಿಯರ್ಸ್ ಆಗ್ಲಿ, ಈ ಬಿಹೇವಿಯರ್ಸ್ ನ ನಾವು ಸ್ಟಾಪ್ ಮಾಡ್ಬೇಕಾಗತ್ತೆ. ಸೊ ಚೂಸ್ ಯುವರ್ ಫೈಟ್ಸ್ ಅಂಡ್ ರಿಯಲಿಸ್ಟಿಕ್ ಆಗಿರ್ಬೇಕಾಗತ್ತೆ ನಾವು. ಬಿಕಾಸ್ ಮಕ್ಕಳ ಅಂದ ಮೇಲೆ ಜಿಗಿತಾರೆ, ಓಡ್ತಾರೆ, ಕಿರ್ಚ್ತಾರೆ. ಸೊ ಬಿ ರಿಯಲಿಸ್ಟಿಕ್. ಐ ಹೋಪ್ ಯು ಗಾಟ್ ಅನ್ ಆನ್ಸರ್.